ನಮಸ್ಕಾರ ನಮ್ಮ ಸಂಪೂರ್ಣ ಯೂಟ್ಯೂಬ್ ಪರಿವಾರಕ್ಕೆ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇವತ್ತಿಂದು MS ವರ್ಡ್ ನಿನ್ನೆ ಲೇಔಟ್. ನಾವು MS ವರ್ಡ್ನಲ್ಲಿ ನಿನ್ನೆ ಕ್ಲಾಸ್ನಲ್ಲಿ ಏನು ಕಲ್ತೀವಪ್ಪ ಅಂದರೆ ನಾವು ಚಾರ್ಟನ್ನು ಕಲ್ತೀವಿ. MS ವರ್ಡದಲ್ಲಿ ಏನು ಕಲ್ತೀವೋ ಚಾರ್ಟ್. ಆ ಚಾರ್ಟ್ನ ಕಂಟಿನ್ಯೂ ಭಾಗನ ಇವತ್ತಿನ ವಿಡಿಯೋದಾಗ ನಾವು ಕಲಿತೀವಿ. ಫಸ್ಟ್ ಓಕೆನಾ, ಬಂದು ವರ್ಡ್ ಅಂತ ಸರ್ಚ್ ಮಾಡ್ತೀನಿ. ವರ್ಡ್ ಓಪನ್ ಆಯಿತಾ. ನಮ್ಮದು ಕಂಟಿನ್ಯೂ ಆಗಿ MS ವರ್ಡ್ನ ಎಲ್ಲ ಕ್ಲಾಸ್ಗಳು ಒಂದೊಂದಾಗಿ ಕವರ್ ಆಗ್ತಾಯಿದೆ. ಈ ಮುಂದಿನ ದಿನಗಳಲ್ಲಿ ನಾವು ಎಕ್ಸೆಲ್ನು ಕೂಡ ಸ್ವಲ್ಪ ಕ್ಲಾಸನ್ನು ಕವರ್ ಮಾಡ್ತಾಯಿದ್ದೀವಿ. ಪವರ್ ಪಾಯಿಂಟ್ನೂ ಕ್ಲಾಸಸ್ಸು ಕೆಲವು ದಿನಗಳಲ್ಲಿ ತಮಗಾಗಿ ಎಲ್ಲರಿಗೆ ಸಿಗಲಿದೆ. ಮೊದಲಿಗೆ ಬಂದುಬಿಟ್ಟು ಚಾರ್ಟ್ ಆಲ್ರೆಡಿ ನಿನ್ನೆ ಚಾರ್ಟ್ ಮಾಡಿದ್ದೆ ನಾ. ಶಾರ್ಟ್ಕಟ್ ಕೀ ಚಾರ್ಟ್ ಓಕೆ ಹೇಳಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಚಾರ್ಟನ್ನು ಡಮ್ಮಿ ಚಾರ್ಟನ್ನು ಇನ್ನೊಂದು ಸರಿ ತೋತಾ ಇದ್ದೀನಿ. ಯಾವುದೋ ಒಂದು ಚಾರ್ಟನ್ನು ಕ್ಲಿಕ್ ಮಾಡಿ ಓಕೆ ಮಾಡಿದಾಗ ಚಾರ್ಟ್ ಓಪನ್ ಆಗುತ್ತೆ. ಓಪನ್ ಆಯಿತಾ. ಇಲ್ಲೇನು ಮಾಡ್ತಾಯಿದ್ದೀನಿ ನಾ ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ಟೈಪ್ ಮಾಡ್ತೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ. ಇಲ್ಲಿ ಬರ್ತೀನಿ. ಬಂದ್ಬಿಟ್ಟು ಇಲ್ಲಿ ನೇಮನ್ನು ಹೊಡಿತೀನಿ. ನೇಮ ಅಂದರೆ ಏನು ರೀ ಸರ್? ಸುಮನ್, ಅಸ್ಲಾಂ, ಉಸ್ಮಾನ್, ರೋಹಿತ್, ಬಸ್ಸು ಅಂತ ಟೈಪ್ ಮಾಡ್ತೇನೆ. ಓಕೆನಾ. ಇಲ್ಲಿ ಬರ್ತೀನಿ. ಸೊ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಇದು ನಿನ್ನೆ ಕ್ಲಾಸ್ನಲ್ಲಿ ಸಂಪೂರ್ಣವಾಗಿತ್ತು. ಅದು ನಿನ್ನೆ ಫೈಲ್ ಮೋಸ್ಟ್ಲಿ ನಾನು ಡಿಲೀಟ್ ಮಾಡಿದ್ದೀನಿ. ಕ್ಲಾಸ್ ಆದ ತಕ್ಷಣ ಮತ್ತೆ ಡಿಲೀಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ರೀಫೈಲನ್ನು ಮಾಡಿದ್ದೀನಿ. ಮಾಡಿ ಕ್ಲೋಸ್ ಮಾಡ್ತೀನಿ. ಸರ್ ಚಾರ್ಟ್ ಮೆನು ಯಾಕೆ ಯೂಸ್ ಆಗುತ್ತಪ್ಪ ಅಂದರೆ ನಿಮಗೆ ಹೇಳಬೇಕಾದ್ರೆ ಚಾರ್ಟ್ ಯಾಕೆ ಯೂಸ್ ಆಗುತ್ತೆ ಅಂದರೆ ನಿಮಗೆ ಯಾವುದೇ ಆನ್ಲೈನ್ ರಿಪೋರ್ಟ್ ಪ್ರಿಂಟ್ ತೆಗಿಬೇಕಾದ್ರೆ ನಿಮಗೆ ರಿಪೋರ್ಟ್ ಅಂದರೆ ಯಾವ ಟೈಪು ಚಾರ್ಟ್ನಲ್ಲಿ. ಎಕ್ಸಾಂಪಲ್ ನೋಡಿರಿ, ಈಗ ಇಲ್ಲಿ ನಮ್ಮಲ್ಲಿ ಚಾರ್ಟ್ ಇದೆ. ಚಾರ್ಟ್ನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಹೈಯೆಸ್ಟ್ ಸ್ಕೋರರ್ ಯಾರಿದ್ದಾರೆ, ಕನ್ನಡದಲ್ಲಿ ಯಾರಿದ್ದಾರೆ, ಕನ್ನಡದಲ್ಲಿ ಬಸ್ಸು ಇದ್ದಾನೆ. ಸರ್ ಇಂಗ್ಲೀಷ್ನಲ್ಲಿ ಯಾರಿದ್ದಾನೆ, ಇಂಗ್ಲೀಷ್ನಲ್ಲಿಯೂ ಕೂಡ ಬಸ್ಸುನೇ ಇದ್ದಾನೆ. ಆದರೆ ಹಿಂದಿಯಲ್ಲಿ ಬಸ್ಸು ನೋಡಿ ಎಲ್ಲರಿಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾನೆ. ಹೈಯೆಸ್ಟ್ ಮಾರ್ಕ್ಸ್ ಯಾರ್ದು ಸರ್ ಹಿಂದಿಯಲ್ಲಿಯಪ್ಪ ಅಂದರೆ ನಮ್ಮದು ಅಸ್ಲಾಂ ಅಥವಾ ರೋಹಿತ್ ಅಂತ. ನಾವು ಕಚ್ಚಾ ಚಿತ್ರಗಳನ್ನು ನೋಡೋಕ್ಕೆ ನಾವು ಚಾರ್ಟನ್ನು ಯೂಸ್ ಮಾಡ್ತೀವಿ. ನಿನ್ನೆ ಕ್ಲಾಸ್ನಲ್ಲಿ ಆಲ್ರೆಡಿ ನಾವು ಎಲ್ಲ ಡಿಸೈನ್ನ ಆಪ್ಷನ್ಗಳನ್ನು ಕಲ್ತಿದ್ದು. ಯಾರನ್ನ ಇದು ವಿಡಿಯೋ ನೋಡಿಲ್ಲಪ್ಪ ಅಂಥವ್ರು ಇದು ವಿಡಿಯೋ ನೋಡತ್ತಾರೆ. ನಮ್ಮ ವಿಡಿಯೋ ಯೂಟ್ಯೂಬ್ದಾಗ ಅಪ್ಲೋಡ್ ಇದೆ, ನೋಡ್ಬೋದು. ಅದಾದ ತಕ್ಷಣ ಬಂದು ವಿಡಿಯೋ ಸೆಕ್ಷನ್ದಾಗಿ ನೋಡ್ಬೋದು. ನೆಕ್ಸ್ಟ್ ಲೇಔಟ್ ಬರುತ್ತೆ. ಲೇಔಟ್ ಆಪ್ಷನ್ನ ಹೇಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬರುತ್ತೆ ಚಾರ್ಟ್ ಅಂತ ಬರುತ್ತೆ. ಭಾಳಷ್ಟು ಆಪ್ಷನ್ ಇದೆ. ಬ್ಯಾಕ್ ವಾಲ್ ಅಂತ ಇದೆ, ಚಾರ್ಟ್ ಅಂತ ಇದೆ, ಫ್ಲೋರ್ ಅಂತ ಇದೆ. ಯಾವ್ದು ಬೇಕಾದಂತ ತೊಗೋಬೋದು. ನಾನು ತೊಗೊಂಡಿದ್ದೀನಿ ಚಾರ್ಟ್. ಯಾವ ಚಾರ್ಟ್ ತೊಗೋತೀನಿ ಅಥವಾ ಬ್ಲ್ಯಾಕ್ ಫ್ಲೋರ್ ಅಂತ ತೊಗೋತೀನಿ. ಫ್ಲೋರ್ ಅಂದರೆ ಇಲ್ಲಿ ಸೆಲೆಕ್ಟ್ ಆಯಿತಾ. ಇಲ್ಲಿ ಅದು ಬಿಟ್ಟು ಫ್ಲೋರ್ ಅಂತೀನಿ. ಚಾರ್ಟ್ ಏರಿಯಾ ಅಂದರೆ ಚಾರ್ಟ್ ಏರಿಯಾ ಸೆಲೆಕ್ಷನ್ ಆಗುತ್ತೆ. ಫ್ಲೋರ್ ಅಂದರೆ ಫ್ಲೋರ್ ಆಗುತ್ತೆ. ಪೋಯೆಟ್ ಏರಿಯಾ ಅಂದರೆ ಪೋಯೆಟ್ ಏರಿಯಾ ಸೆಲೆಕ್ಟ್ ಆಗುತ್ತೆ. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ಚಾರ್ಟ್ ಏರಿಯಾ ಅಂತ ತೆಗೆದುಕೋತೀನಿ. ಫಾರ್ಮ್ಯಾಟ್ ಸೆಲೆಕ್ಷನ್ ಅಂತ ಬರ್ತೀನಿ. ಫಾರ್ಮ್ಯಾಟ್ ಸೆಲೆಕ್ಷನ್ ಅಂದರೆ ನೋ ಫಿಲ್ ಅಂತ ಬರುತ್ತೆ ಅಥವಾ ಸಾಲಿಡ್ ಫಿಲ್ ಅಂತ ತೊಗೋಬೋದು. ಕಲರ್ ಗ್ರೇಡಿಯಂಟ್ ಕಲರ್ ತೊಗೋಬೋದು. ಗ್ರೇಡಿಯಂಟ್ ಕಲರ್ನಲ್ಲಿಯೂ ಕೂಡ ಭಾಳಷ್ಟು ಕಲರ್ಗಳು ಬರುತ್ತೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನಲ್ಲಿಯೂ ನೀವು ಬೇಕಾದರೆ ತೊಗೋಬಹುದು. ಓಕೆನಾ. ಅದಾದ ತಕ್ಷಣ ಸರ್ ಇವೆಲ್ಲ ಕಲರ್ಗಳು ನಮಗೆ ಬೇಕಾಗಿಲ್ಲಪ್ಪ ಅಂದರೆ ಕ್ಲಿಯರ್ ಫಾರ್ಮೆಟಿಂಗ್. ಅದಾದ ತಕ್ಷಣ ಒಂದು ಫೋಟೋ ಬೇಕಾದರೆ ಪಿಕ್ಚರ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಪಿಕ್ಚರ್ ಬೇಕಾದರೆ ತೊಗೋಬೋದು. ಓಕೆನಾ. ನಾ ಬೇಕಾದರೆ ಮತ್ತೇನು ಮಾಡ್ತೀನಿ, ಅಂಡು ಮಾಡ್ತೀನಿ. ಇಲ್ಲೇ ಬರ್ತೀನಿ. ನೆಕ್ಸ್ಟ್ ಸರ್ ನನಗೊಂದು ಶೇಪ್ ಬೇಕ್ರಿ, ಶೇಪ್ ಬೇಕಾದರೆ ಶೇಪ್ ತೊಗೋಬೋದು. ಇಲ್ಲಿ ಶೇಪನ್ನು ಡ್ರಾ ಮಾಡ್ತೀನಿ, ಮಾಡ್ಬೋದು. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಟೆಕ್ಸ್ಟ್ ಬಾಕ್ಸ್ ಅಂತ ಬರುತ್ತೆ. ಟೆಕ್ಸ್ಟ್ ಬಾಕ್ಸ್ ಅಂದರೆ ಒಂದು ಟೆಕ್ಸ್ಟ್ ಬಾಕ್ಸನ್ನು ತೊಗೋತೀನಿ. ಇಲ್ಲೇ ಕ್ಲಿಕ್ ಮಾಡ್ತೀನಿ. ಇಲ್ಲಿ KC ಅಂತ ಬರ್ತೀನಿ ನಾನು. KC ಮೀನ್ಸ್ ಕಟ್ಕೆ ಕಂಪ್ಯೂಟರ್ಸ್. KC ಮೀನ್ಸ್ ಏನು ಬರುತ್ತೆ, ನಮ್ಮದು ಕಟ್ಕೆ ಕಂಪ್ಯೂಟರ್ಸ್. ಓಕೆನಾ. ಈ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಲೇಔಟ್. ಇಲ್ಲಿ ಬಂದುಬಿಟ್ಟು ಡ್ರಾ ಟೇಬಲ್ ಆಯಿತಾ. ಚಾರ್ಟ್ ಟೈಟಲ್ ಅಂತ ಬರುತ್ತೆ. ನನ್ನ ಅಂದರೆ ಚಾರ್ಟ್ ಟೈಟಲ್ ಬರುತ್ತೆ. ಸೆಂಟರ್ಡ್ ಒಳ್ಳೆ ಟೈಟಲ್ ಅಂದರೆ ಟೈಟಲ್ ಬರುತ್ತೆ. ಇದರಲ್ಲಿ ಬೇಕಾದರೆ ನಾನು ಏನು ಮಾಡ್ತೀನಿ, ಕಟ್ಗೆ ಕಂಪ್ಯೂಟರ್ ಅಂತ ಟೈಪ್ ಮಾಡ್ತೀನಿ. ಅಂದರೆ ನಾವು ಯಾವುದೇ ಚಾರ್ಟ್ನಲ್ಲಿ ಹೆಡಿಂಗ್ ಬೇಕಾದರೆ ಹಾಕ್ಬೋದು. ಬೇಕಿಲ್ಲಪ್ಪ ಅಂದರೆ ಅಬೌವ್ ಚಾರ್ಟ್ ಅಂತ ಮಾಡ್ತೀನಿ. ಚಾರ್ಟ್ ಮೇಲೆ ಬರುತ್ತೆ. ಇಲ್ಲಿ ಆಕ್ಸಿಸ್ ಟೈಟಲ್ ಅಂತ ಬರುತ್ತೆ. ಆಕ್ಸಿಸ್ ಟೈಟಲ್ನಲ್ಲಿ ನನ್ನ ಅಂದರೆ ಯಾವುದೇ ಟೈಟಲ್ ಬರೋಲ್ಲ. ಟೈಟಲ್ ಬಿಲೋ ಆಕ್ಸಿಸ್ ಅಂದರೆ ತೆಳಗೆ ಬರುತ್ತೆ. ಅದಾದ ತಕ್ಷಣ ಇಲ್ಲೇ ಬಂದುಬಿಟ್ಟು ನನ್ನ ಅಂತ ಇದೆ. ರೊಟೇಟ್ ಟೈಟಲ್ ಅಂದರೆ ಈ ಟೈಪ್ ಬರುತ್ತೆ. ಹಾರಿಜೆಂಟಲ್ ಟೈಟಲ್ ಅಂದರೆ
ವರ್ಟಿಕಲ್ ಅಂದರೆ ಈ ಟೈಪ್ ಬರುತ್ತೆ. ಅದಾದ ತಕ್ಷಣ ಇಲ್ಲೇ ಬಂದುಬಿಟ್ಟು ಹಾರಿಜೆಂಟಲ್ ಟೈಟಲ್ ಅಂದರೆ ಮತ್ತೆ ಚೇಂಜ್ ಆಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ ವರ್ಟಿಕಲ್ ಆಯಿತಾ. ನೆಕ್ಸ್ಟ್ ಡೆಪ್ತ್ ಕೂಡ ಡೆಪ್ತ್ನಲ್ಲಿ ಕೂಡ ಈ ಸೈಡ್ ಒಂದು ಟೈಟಲ್ ಬರುತ್ತೆ. ನೀವು ವರ್ಟಿಕಲ್ ಬೇಕಾದರೆ ವರ್ಟಿಕಲ್ ತೊಗೋಬೋದು, ಹಾರಿಜೆಂಟಲ್ ಬೇಕಾದರೆ ಹಾರಿಜೆಂಟಲ್ ತೊಗೋಬೋದು, ಮತ್ತು ನಿಮಗೆ ಯಾವ್ದು ಬೇಕಾದ್ರೆ ತೊಗೋಬೋದು. ನೆಕ್ಸ್ಟ್ ಆಪ್ಷನ್ ಬರ್ತೀನಿ ಲೆಜೆಂಡ್ ಕೀ ಅಂತ ಬರ್ತೀನಿ. ನನ್ನ ಅಂದರೆ ಲೆಜೆಂಡ್ ಕೀ. ಲೆಜೆಂಡ್ ಕೀ ಅಂದರೆ ಇವು ಕನ್ನಡ ಇಂಗ್ಲೀಷ್ ಏನಿದೆಯಲ್ಲ ಇದನ್ನು ಲೆಜೆಂಡ್ ಕೀ ಅಂತ ಹೇಳ್ತೀವಿ. ಬೇಕಾದರೆ ತೊಗೋಬೋದು, ಬೇಕಿಲ್ಲ ಅಂದರೆ ನನ್ನ ಅಂತ ಹೇಳ್ಬೋದು. ಈ ಸರ್ ತೊಗೋತೀನಿ ಅಂದರೆ ಇಲ್ಲಿ ತೊಗೋಬೋದು. ಇಲ್ಲಿ ಎಲ್ಲ ಸೈಡ್ ಬರುತ್ತೆ, ರೈಟ್ ಲೆಫ್ಟ್ ಟಾಪ್ ಬಾಟಮ್ ಎಲ್ಲ ಸೈಡ್ ಬರುತ್ತೆ. ನೀವು ಯಾವ ಸೈಡ್ ಬೇಕಾದರೆ ತೊಗೋಬಹುದು. ಕಾಮನಾಗಿ ಯೂಸ್ ಮಾಡೋದು ನಾವು ರೈಟ್ ಹ್ಯಾಂಡ್ ಸೈಡ್. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಡಾಟಾ ಲೇಬಲ್ ಅಂತ ಬರುತ್ತೆ. ನನ್ನ ಅಂದರೆ ಡಾಟಾ ಲೇಬಲ್ ಬರೋದಿಲ್ಲ, ಶೋ ಅಂದರೆ ಡಾಟಾ ಲೇಬಲ್ ಬರುತ್ತೆ. ಡಾಟಾ ಲೇಬಲ್ ಮೀನ್ಸಪ್ಪ ಅಂದರೆ ಇದರ ಮೇಲೆ ಮಾರ್ಕ್ಸ್ ಕಾಣ್ತಾ ಇದೆ, ಇದರ ಮೇಲೆ ಏನಾಗಿದೆ ಮಾರ್ಕ್ಸ್ ಕಾಣ್ತಾ ಇದೆ. ಬೇಕಾದರೆ ಆನ್ ಮಾಡಿ, ಬೇಕಾದ್ರೆ ಆಫ್ ಮಾಡಿ. ಅದಾದ ತಕ್ಷಣ ಡಾಟಾ ಟೇಬಲ್ ಅಂತ ಇದೆ. ನನ್ನಂದರೆ ಬರೋದಿಲ್ಲ. ಶೋ ಡಾಟಾ ಟೇಬಲ್ ಅಂದರೆ ಒಂದು ಕಚ್ಚಾ ಟೇಬಲ್ ಬರುತ್ತೆ. ಮತ್ತು ಇದರಲ್ಲಿ ಶೋ ಡಾಟಾ ಟೇಬಲ್ ವಿತ್ ಲೆಜೆಂಡ್ ಕೀ ಅಂದರೆ ವಿತ್ ಲೆಜೆಂಡ್ ಕೀ ಜೊತೆಗೆ ಬರುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಬರುತ್ತೆ ಆಕ್ಸಿಸ್ ಬರುತ್ತೆ. ಇದೂ ಆಪ್ಷನ್ ಬೇಸಿಕ್ ಇದೆ. ಇಲ್ಲೇ ಬರ್ತೀನಿ, ನನ್ನ ಅಂತ ಮಾಡ್ತೀನಿ. ರೈಟ್ ಆಕ್ಸಿಸ್ ಆಲ್ರೆಡಿ ಆನ್ ಇದೆ. ನಾನು ಇದನ್ನು ಏನು ಮಾಡ್ತೀನಿ ಶೋ ವಿತೌಟ್ ಲೇಬಲಿಂಗ್ ಅಂದರೆ ಇಲ್ಲಿ ಹೆಸರು ಕಾಣೋದಿಲ್ಲ. ನಿಮ್ಮ ಹೆಸರು ಏನಿದೆಯಲ್ಲ ಇಲ್ಲಿ 4 ಹೆಸರು ಇವು ಕಾಣಲ್ಲ. ಅದಾದ ತಕ್ಷಣ ಇದು ಹೆಸರು ಬೇಕಾದರೆ ಶೋ ಮಾಡ್ಬೋದು ಇದರಲ್ಲಿ, ಓಕೆನಾ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ, ಇಲ್ಲಿ ಬರುತ್ತೆ ನನ್ನಂತ ಮಾಡ್ತೀನಿ. ಇದರಲ್ಲಿ ಏನಿದೆ ಡಿಫಾಲ್ಟ್ ಅನ್ನೋ ಆಪ್ಷನ್ ಇದೆ. ಯಾವುದು ಪ್ರೈಮರಿ ವರ್ಟಿಕಲ್ ಆಕ್ಸಿಸ್ ಡಿಫಾಲ್ಟ್ ಅಂತ ಆಪ್ಷನ್ ಇದೆ. ಅದಾದ ತಕ್ಷಣ ಥೌಸಂಡ್ಸ್ ಅಂತ ಮಾಡ್ತೀನಿ. ಇದಾದ ತಕ್ಷಣ ಇಲ್ಲೇ ಬಂದುಬಿಟ್ಟು ಮಿಲಿಯನ್ಸ್ ಅಂತ ಮಾಡ್ತೀನಿ. ಇದಾದ ತಕ್ಷಣ ಇಲ್ಲೇ ಬಂದುಬಿಟ್ಟು ಬಿಲಿಯನ್ಸ್ ಅಂತ ಮಾಡ್ತೀನಿ. ಇದಾದ ತಕ್ಷಣ ಇಲ್ಲೇ ಬಂದುಬಿಟ್ಟು ಲಾಗ್ ಸ್ಕೇಲ್ ಅಂತ ಮಾಡ್ತೀನಿ. ಯಾವುದು ಬೇಕಾದ್ರೂ ತೊಗೋಬೋದು. ನಾನು ಇದರಲ್ಲಿ ನನ್ನ ಅಂತ ತೊಗೋತಾ ಇದ್ದೀನಿ. ಇಲ್ಲೇ ಬಂದುಬಿಟ್ಟು ಡೆಪ್ತ್ ಆಕ್ಸಿಸ್ ಇದೆ, ನನ್ನ ಅಂತ ಇದೆ, ಲೇಬಲಿಂಗ್ ಅಂತ ಇದೆ, ಅಥವಾ ಶೋ ಆಕ್ಸಿಸ್ ಅಂತ ಇದೆ. ಯಾವ್ದು ಬೇಕಾದ್ರೂ ನೀವು ತೊಗೋಬಹುದು. ಬೇಕಿಲ್ಲಪ್ಪ ಅಂದರೆ ನಾನು ಮಾಡ್ಬೋದು. ಅದಾದ ತಕ್ಷಣ ನೆಕ್ಸ್ಟ್ ಬರುತ್ತೆ ಗ್ರಿಡ್ ಲೈನ್ಸ್ ಅಂತ ಬರುತ್ತೆ. ನಾನು ಇದಕ್ಕೋಸ್ಕರ ಏನು ಮಾಡಿದ್ದೀನಿ, ಸ್ವಲ್ಪ ಬ್ಯಾಕ್ ವಾಲ್ನ ತೊಗೋತೀನಿ. ನಿನ್ನೆ ಕ್ಲಾಸ್ನಲ್ಲಿ ಹೇಳಿದೆ ನಾವು ಸ್ಟೈಲನ್ನು ತೊಗೋಬೋದು ಅನ್ನೋ ಹೇಳಿದೆ. ಸ್ಟೈಲ್ ತೊಗೊಂಡಿದ್ದೀನಿ. ಇಲ್ಲೇ ಬರ್ತೀನಿ, ಗ್ರಿಡ್ ಲೈನ್ಸಲ್ಲಿ ಬರುತ್ತೆ. ಗ್ರಿಡ್ ಲೈನ್ಸಲ್ಲಿ ಏನಂದರೆ ನನ್ನ ಅಂತ ಹೇಳ್ತೀನಿ. ನನ್ನಂದರೆ ಯಾವುದೇ ಲೈನ್ ಇಲ್ಲ. ಇಲ್ಲೇ ಬಂದುಬಿಟ್ಟು ಶೋ ಮೇಜರ್ ಅಂದರೆ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು 3 ಲೈನ್ ಇದೆಯಾ. ಮೈನರ್ ಚಿಕ್ಕದಾಗಿರೋ ಲೈನ್ ಇರುತ್ತೆ. ಮೇಜರ್ ಮತ್ತು ಮೈನರ್ 2 ಲೈನ್ಗಳು ಇರುತ್ತೆ, ಓಕೆನಾ. 2 ಮಿಕ್ಸ್ ಇರುತ್ತೆ. ಅದಾಗಣ ಇದರಲ್ಲಿಯೂ ಕೂಡ ಸೇಮ್ ನನ್ನ ಮೇಜರ್ ಅಂದರೆ ಮೇಜರ್ ಬರುತ್ತೆ. ಈ ಸೈಡ್ ಇಲ್ಲೊಂದು ಬಂತ. ಅದಾಗಣ ಮೈನರ್ ಅಂದರೆ ಮೈನರ್ ಬರುತ್ತೆ. ಮೇಜರ್ ಮತ್ತು ಮೈನರ್ ಅಂದರೆ 2 ಬರುತ್ತೆ. ಅದಾದ ತಕ್ಷಣ ಇಲ್ಲೇ ಬಂದುಬಿಟ್ಟು ಡೆಪ್ತ್ ಆಕ್ಸಿಸ್ ಅಂತ ಇದೇನು ಮಾಡ್ತೀನಿ, ಡೆಪ್ತ್ ಗ್ರಿಡ್ ಲೈನ್ಸ್ ಅಂತ ಅಂತೀನಿ. ನೋ ಅನ್ನಂದರೆ ನಾನು ಮೇಜರ್ ಅಂದರೆ ಮೇಜರ್, ಮೈನರ್ ಅಂದರೆ ಮೈನರ್. ಮೇಜರ್ ಮತ್ತು ಮೈನರ್ ಅಂದರೆ 2 ಬೇಕಾದರೆ ತೊಗೋಬೋದು. ಅದಾದ ತಕ್ಷಣ ಬರ್ತೀನಿ ಚಾರ್ಟ್ ವಾಲ್ ಅಂತ ಹೇಳ್ತೀನಿ. ನನ್ನ ಅಂದರೆ ಚಾರ್ಟ್ ವಾಲ್ ಹಿಂದಿನ ವಾಲ್ ಇರೋದಿಲ್ಲ. ಶೋ ಅಂದರೆ ಚಾರ್ಟ್ ವಾಲ್ ಬರುತ್ತೆ. ಅದೇ ಟೈಪು ಫ್ಲೋರ್ ಅಂದರೆ ನನ್ನ ಅಂದರೆ ಹೋಗುತ್ತೆ. ಶೋ ಚಾರ್ಟ್ ಫ್ಲೋರ್ ಅಂದರೆ ಬರುತ್ತೆ. ಅದಾದ ತಕ್ಷಣ 3D ರೊಟೇಷನ್ ಬರುತ್ತೆ. 3D ರೊಟೇಷನ್ ಬರುತ್ತೆ. ರೊಟೇಷನ್ನಲ್ಲಿ ಯಾವ ಟೈಪ್ ಬೇಕಾದರೂ ನಾವು ಇದನ್ನು ರೊಟೇಟ್ ಮಾಡ್ಬೋದು. ಓಕೆನಾ. ಯಾವ ಟೈಪ್ ಬೇಕಾದ್ರೂ ನಾವು ಅವನ್ನ ರೊಟೇಟ್ ಮಾಡ್ಬೋದು. ಓಕೆ, ಇದು ಎಲ್ಲ ಲೇಔಟ್ ಆಪ್ಷನ್. ಈ ಆಪ್ಷನ್ಗಳು ಕೆಲವೊಂದು ಆಪ್ಷನ್ಗಳು ಇಲ್ಲಿ ಹೈಡ್ ಇರೋದೆ, ಅದಕ್ಕೋಸ್ಕರ ಹಾಗೆ ನಾನು ಇದನ್ನು ಹೇಳ್ತಾ ಇಲ್ಲ. ಇಲ್ಲಿಗೆ ನಮ್ಮದು ಚಾರ್ಟ್ನ ಕ್ಲಾಸ್ ಕಂಪ್ಲೀಟಾಗಿ ಮುಗಿದಿದೆ. ಮುಂದಿನ ಕ್ಲಾಸ್ ಜೊತೆಗೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ.